ಶ್ರೀಕೃಷ್ಣನ ಬಾಲಲೀಲೆಗಳು ಶಕಟಾಸುರನ ಸಂಹಾರ. ಕಂಸನು ಶ್ರೀಕೃಷ್ಣನನ್ನು ಕೊಲ್ಲಲು ಶಕಟಾಸುರ ಎಂಬ ರಾಕ್ಷಸನನ್ನು ಕಳುಹಿಸುತ್ತಾನೆ. ಶಕಟ ಎಂದರೆ ಬಂಡಿ ಎಂದರ್ಥ. ಒಂದರ್ಥದಲ್ಲಿ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಎಂದು ಕರೆಯಬಹುದು. ಬಂಡಿಯ ಆಕಾರದಲ್ಲಿರುವ ಅಸುರ ಅಂದರೆ ಶಕಟಾಸುರ. ಆ ರಾಕ್ಷಸನಿಗೆ ಈ ಹೆಸರು ಬರಲು ಒಂದು ಕಾರಣ ಇದೆ. ಪುರಾಣ ಕಥೆಗಳ ಪ್ರಕಾರ ಶಕಟಾಸುರ ಹಿರಣ್ಯಾಕ್ಷನ ಪುತ್ರ. ಅವನ ನಿಜವಾದ ನಾಮಧೇಯ ಉತ್ಕಜ. ಅವನು ಋಷಿ, ಮುನಿ ಹಾಗೂ ಸಜ್ಜನ ಸಾಧು ಸಂತರಿಗೆ ಬಹಳ ಕಾಟ ನೀಡುತ್ತಿದ್ದ. ಒಮ್ಮೆ ಲೋಪಶ್ರೀ ಎಂಬ ಮುನಿಯ ಆಶ್ರಮಕ್ಕೆ ಹೋಗಿ ಅಲ್ಲಿಯ ಫಲಭರಿತ ಮರಗಳನ್ನು ಹಾಗೂ ಸುಂದರವಾದ ಹೂದೋಟವನ್ನು ಹಾಳು ಮಾಡುತ್ತಾನೆ. ಅದನ್ನು ನೋಡಿ ಋಷಿ ಸಿಟ್ಟಿಗೆದ್ದು ಅವನಿಗೆ ಶಾಪ ನೀಡುತ್ತಾರೆ. ನೀನು ಶರೀರವಿಲ್ಲದವನಾಗು ಎಂದು ಶಾಪ ನೀಡುತ್ತಾರೆ. ಇದರಿಂದ ಭಯಗೊಂಡ ರಾಕ್ಷಸನು ಮುನಿಗಳಲ್ಲಿ ಶಾಪ ವಿಮೋಚನೆಯ ಮಾರ್ಗ ಕೇಳಿದಾಗ ಮುನಿಯು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಪಾದ ಸ್ಪರ್ಶದಿಂದ ನಿನಗೆ ಮುಕ್ತಿ ಸಿಗುತ್ತದೆ ಎಂದು ಶಾಪ ವಿಮೋಚನೆಗೆ ಪರಿಹಾರ ನೀಡುತ್ತಾರೆ. ಆ ಸಮಯದಿಂದ ಅವನು ತನಗೆ ಬೇಕಾದ ವಸ್ತುವಿನಲ್ಲೇ ಸೇರಿ ಅದರ ಆಕಾರವನ್ನು ಹೊಂದುತ್ತಿದ್ದ. ಬಾಲಕ ಶ್ರೀಕೃಷ್ಣನನ್ನು ಕೊಲ್ಲಲು ಅವನು ಶಕಟ ಅಥವಾ ಬಂಡಿಯ ಆಕಾರ ಧರಿಸಿದ್ದರಿಂದ ಅವನಿಗೆ ಶಕಟಾಸುರ ಎಂಬ ಹೆಸರು ಬಂತು. ಕಂಸನು ಶ್ರೀಕೃಷ್ಣನನ್ನು ಕೊಲ್ಲಲು ಈ ರಾಕ್ಷಸನನ್ನು ಕಳಿಸಿದ್ದ. ರಾಕ್ಷಸ ಬಂಡಿಯ ರೂಪ ಧರಿಸಿ ಶ್ರೀಕೃಷ್ಣನಿಗಾಗಿ ಅವನ ಮನೆಯ ಎದುರು ಕಾಯುತ್ತಿದ್ದ. ಅದೇ ಸಮಯ ಬಾಲಕೃಷ್ಣನು ಎಲ್ಲ ಮಕ್ಕಳಂತೆ ಬೋರಲು ಮಲಗುವುದನ್ನು ಯಶೋದೆ ಕಂಡು ಸಂತೋಷದಿಂದ ಎಲ್ಲರನ್ನೂ ಕರೆಯುತ್ತಾಳೆ. ಮಗು ಮೊದಲ ಬಾರಿಗೆ ಬೋರಲು ಬೀಳುವುದು ಎಲ್ಲ ತಾಯಂದಿರಿಗೂ ಸಂಭ್ರಮದ ಕ್ಷಣ. ಯಶೋದೆ ಈ ಸುಸಂದರ್ಭ ಕ್ಷಣವನ್ನು ಆನಂದಿಸಲು ಒಂದು ಸಮಾರಂಭವನ್ನು ಏರ್ಪಡಿಸಿ ಎಲ್ಲ ಗೋಪಿಕೆಯರನ್ನು ಕರೆಯುತ್ತಾಳೆ. ಮಂಗಳವಾದ್ಯಗಳು ಮೊಳಗಿ ಪುರೋಹಿತರ ಮಂತ್ರದ ಘೋಷಣೆಯಲ್ಲಿ ಬಾಲಕೃಷ್ಣನಿಗೆ ಆರತಿ ಎತ್ತಲಾಗುತ್ತದೆ. ಬ್ರಾಹ್ಮಣರು ಆಶೀರ್ವಾದ ಮಾಡುತ್ತಾರೆ. ಇವೆಲ್ಲ ಮುಗಿದ ಬಳಿಕ ಯಶೋದೆಯು ಬಾಲಕೃಷ್ಣನನ್ನು ಅಲ್ಲೇ ಇದ್ದ ಎತ್ತಿನ ಗಾಡಿಯ ಅಡಿಯಲ್ಲಿ ಹಾಸಿಗೆ ಹಾಕಿ ಮಲಗಿಸಿ ಗೋಪಿಕಾಸ್ತ್ರೀಯರ ಜೊತೆ ಹರಟೆ ಹೊಡೆಯಲು ಪ್ರಾರಂಭಿಸಿದಳು. ಇತ್ತ ಶ್ರೀಕೃಷ್ಣನಿಗೂ ಸ್ವಲ್ಪ ಸಮಯದ ನಂತರ ಎಚ್ಚರವಾದಾಗ ಯಾರೂ ಇಲ್ಲದ್ದು ಕಂಡು ಗಾಬರಿಯಾಗುತ್ತದೆ. ಆ ಬಂಡಿಯಲ್ಲಿ ತನ್ನನ್ನು ಸೇರಿಕೊಂಡು ಶಕಟಾಸುರನು ಕೃಷ್ಣನನ್ನು ಕೊಲ್ಲಲು ಹವಣಿಸುತ್ತಿದ್ದ. ಈ ವಿಚಾರ ಕೃಷ್ಣನ ಗಮನಕ್ಕೆ ಬಂತು. ಕೂಡಲೇ ಬಾಲಕೃಷ್ಣನು ತನ್ನ ಪುಟ್ಟದಾದ ಕಾಲಿನಿಂದ ಜೋರಾಗಿ ಬಂಡಿಯನ್ನು ಒದ್ದುಬಿಟ್ಟ. ಕೃಷ್ಣನ ಕಾಲಿನ ಒಂದೇ ಏಟಿಗೆ ಬಂಡಿ ನುಚ್ಚು ನೂರಾಗಿ ಅದರಲ್ಲಿದ್ದ ಶಕಟಾಸುರ ಮರಣ ಹೊಂದುತ್ತಾನೆ. ಶಕಟಾಸುರನ ಆತ್ಮವು ಶ್ರೀಕೃಷ್ಣನಿಗೆ ನಮಿಸುತ್ತದೆ ಮತ್ತು ತನ್ನ ಶಾಪ ವಿಮೋಚನೆ ಮಾಡುವುದಕ್ಕೆ ಕೃತಜ್ಞತೆಯನ್ನು ತಿಳಿಸಿ ಕೃಷ್ಣನಲ್ಲಿ ಸೇರಿಕೊಳ್ಳುತ್ತದೆ. ಹೀಗೆ ಕಂಸನು ಕಳುಹಿಸಿದ ರಾಕ್ಷಸ ಶಕಟಾಸುರನನ್ನು ಕೃಷ್ಣನು ಕೊಂದನು.